ಎಲ್ಲರಿಗೂ ನಮಸ್ಕಾರ. ಥ್ಯಾಂಕ್ ಯು ಸೋ ಮಚ್. ನೀವೆಲ್ಲರೂ ಈ ವರ್ಕ್ಶಾಪ್ಗೆ ಜಾಯಿನ್ ಆಗ್ತಾ ಇರೋದಕ್ಕೆ ತುಂಬಾ 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 ಖುಷಿ ಆಗ್ತಾ ಇದೆ. ಥ್ಯಾಂಕ್ ಯು ಸೋ ವೆರಿ ಮಚ್. ಸೊ ಈ 11/11 ಅನ್ನೋದು ಪೋರ್ಟಲ್ ಓಪನಿಂಗ್ ಆಗ್ತಾ ಇರೋದು. ಅವತ್ತಿನ ದಿನ ತುಂಬಾ ಎನರ್ಜಿ ಸ್ಟ್ರಾಂಗ್ ಆಗಿರುತ್ತೆ. ಸೊ 10ನೇ ತಾರೀಕು ಅಷ್ಟೇನೆ ಅದೇ ತರ ಆ ಎನರ್ಜಿ ತುಂಬಾ ಸ್ಟ್ರಾಂಗ್ ಆಗಿರುತ್ತೆ. ಯಾಕೆ ಈ ವರ್ಕ್ಶಾಪ್ ನ 11ನೇ ತಾರೀಕು ಮಾಡ್ದೇನೆ 10ನೇ ತಾರೀಕು ಮಾಡ್ತಾ ಇದ್ದೀನಿ ಅಂತಂದ್ರೆ, ಎಷ್ಟೋ ಜನ ರಿಕ್ವೆಸ್ಟ್ ಮಾಡಿದ್ರಿ ಕೆಲ್ಸಕ್ಕೆ ಹೋಗ್ಬೇಕಾಗಿದೆ, ಆ ದಿನ ನನ್ಗೆ ವರ್ಕ್ಶಾಪ್ ಅಟೆಂಡ್ ಮಾಡಕ್ ಆಗಲ್ಲ ಅಂತ ಹೇಳಿ. ಸೊ 10ಗೂ ಕೂಡ ಅದೇ ತರಾನೇ ಎನರ್ಜಿ ಇರೋದ್ರಿಂದ ಸೊ ನಾನು ಅನ್ಕೊಂಡೆ 10ಗೆ ಮಾಡೋಣ. ಆವಾಗ ನೀವು 11ಗೂ ಕೂಡ ನಿಮಗೆ ಯಾವ ಟೈಮಿಗೆ ಆಗುತ್ತೋ ಆ ಟೈಮಿಗೆ ಈ ಆಕ್ಟಿವಿಟೀಸ್ನೆಲ್ಲ ಮಾಡ್ಬೋದು ಅಂತ. ಆಮೇಲೆ ನೀವು 10ಗೆ ಎಲ್ಲ ಕಲ್ತ್ಕೊಂಡ್ಬಿಟ್ಟು ಆಮೇಲೆ 11ಗೆ ಅಕಸ್ಮಾತ್ ನೀವು ಮನೆಯಲ್ಲೇ ಇದ್ದೀರಾ ಅಂತಂದ್ರೆ, ಇಲ್ಲ ನಿಮಗೆ ಟೈಮ್ ಆಯ್ತು ಅಂತಂದ್ರೆ 11/11 ಅಷ್ಟೊತ್ತಿಗೆ ಈ ಆಕ್ಟಿವಿಟೀಸ್ ನ ಸ್ಟಾರ್ಟ್ ಮಾಡ್ಬೋದು. ಆಮೇಲೆ ಎಂಡ್ ಮಾಡೋದು ನೀವು ಯಾವಾಗ ಬೇಕಾದ್ರೂ ಮಾಡ್ಕೊಳ್ಬೋದಲ್ವಾ. ಸೊ ಈಸಿ ಆಗತ್ತೆ ಅಂತ ಹೇಳಿ. ಈ ವರ್ಕ್ಶಾಪ್ ಬರುವಾಗ ನೀವೇನೇನ್ ತಗೊಂಡ್ ಬರ್ಬೇಕು ಅಂತಂದ್ರೆ, ಒಂದು ಬುಕ್ ತಗೊಂಡ್ ಬನ್ನಿ, ಆಮೇಲೆ ಒಂದು ಪೆನ್ ತಗೊಂಡ್ ಬನ್ನಿ. ನಿಮ್ಮ ಹತ್ರ ಅಕಸ್ಮಾತ್ ರೆಡ್ ಪೆನ್ ಇತ್ತು ಅಂತಂದ್ರೆ, ಗ್ರೀನ್ ಪೆನ್ ಇತ್ತು ಅಂತಂದ್ರೆ ಅದೆರಡನ್ನು ತಗೊಂಡ್ ಬರ್ಬಹುದು. ಯಾವ್ದು ಪೆನ್ ಇಲ್ಲ ಅಂತಂದ್ರೆ ಬ್ಲೂ ಕಲರ್ ಪೆನ್ ತಗೊಂಡ್ ಬನ್ನಿ. ಅಕಸ್ಮಾತ್ ನಿಮ್ಮ ಹತ್ರ ರೆಡ್ ಕಲರ್ ಪೆನ್ ಇಲ್ಲ, ಗ್ರೀನ್ ಕಲರ್ ಪೆನ್ ಇಲ್ಲ ಅಂತಂದ್ರೆ ಬ್ಲೂ ಕಲರ್ ಪೆನ್ ತಗೊಂಡ್ ಬನ್ನಿ. ಆಮೇಲೆ ಒಂದು ಬಾಟ್ಲ್ ಅಲ್ಲಿ ನೀರ್ ತಗೊಂಡ್ ಬನ್ನಿ. ಆಮೇಲೆ ನಿಮ್ಮ ಹತ್ರ ಪೋಸ್ಟ್ ಇಟ್ ಇತ್ತು ಅಂತಂದ್ರೆ ಪೋಸ್ಟ್ ಇಟ್ ತಗೊಂಡ್ ಬನ್ನಿ, ತುಂಬಾ ಯೂಸ್ ಆಗತ್ತೆ ಪೋಸ್ಟ್ ಇಟ್ ಕೂಡ. ನಿಮ್ಮ ಹತ್ರ ಏನಾದ್ರು ಕ್ರಿಸ್ಟಲ್ಸ್ ಗಳಿತ್ತು ಅಂತಂದ್ರೆ ಯಾವ ಕ್ರಿಸ್ಟಲ್ ಇದೆಯೋ ಅದನ್ನ ತಗೊಂಡ್ ಬನ್ನಿ. ಯಾಕಂದ್ರೆ ನಾವು ಕ್ರಿಸ್ಟಲ್ ಹೀಲಿಂಗ್ ಕೂಡ ಮಾಡ್ಬೋದು, ತುಂಬಾ ಎಫೆಕ್ಟಿವ್. ಕ್ರಿಸ್ಟಲ್ ಇಲ್ಲ ಅಂತಂದ್ರೆ ಜಾಸ್ತಿ ತಲೆ ಕೆಡಿಸ್ಕೊಳಕ್ ಹೋಗ್ಬೇಡಿ, ಏನು ತೊಂದರೆ ಇಲ್ಲ. ಹಾಗೆ ಹಿಮಾಲಯನ್ ಸಾಲ್ಟ್ ಇತ್ತು ಅಂತಂದ್ರೆ ಕಲ್ಲುಪ್ಪು, ಅದನ್ನ ತಗೊಂಡ್ ಬನ್ನಿ. ಅದು ನಿಮ್ಮ ಹತ್ರ ಇಲ್ಲ ಅಂತಂದ್ರೆ ನಾರ್ಮಲ್ ಕಲ್ಲುಪ್ಪು ಇರತ್ತಲ್ಲ ಅದನ್ನ ತಗೊಂಡ್ ಬನ್ನಿ. ಆಮೇಲೆ ಕುತ್ಕೊಳ್ಳೋದಿಕ್ಕೆ ಇವಾಗ ನೀವೇನಾದ್ರೂ ಚೇರ್ ಮೇಲೆ ಕುತ್ಕೊಳ್ತೀರಾ ಅಂತಂದ್ರೆ ದಟ್ ಇಸ್ ಆಲ್ಸೋ ಫೈನ್. ಸೊ ನೀವ್ ಇವಾಗ ನೆಲದ ಮೇಲೆ ಕುತ್ಕೊಳ್ತಾ ಇದ್ದೀರಾ ಅಂತಂದ್ರೆ ಡೈರೆಕ್ಟ್ ನೆಲದ ಮೇಲೆ ಕುತ್ಕೊಳಕ್ ಹೋಗ್ಬೇಡಿ. ಚಾಪೆನೋ ಇಲ್ಲ ಕಾರ್ಪೆಟೋ ಏನಾದ್ರೂ ಒಂದು ಹಾಕೊಂಡ್ ಕುತ್ಕೊಂಡ್ರೆ ತುಂಬಾ ಬೆಟರ್ ಆಗತ್ತೆ. ಸೊ ಆಮೇಲೆ ನಾವು ಮೆಡಿಟೇಷನ್ ಕೂಡ ಮಾಡ್ತೀವಿ. ನಾರ್ಮಲಿ ಮೆಡಿಟೇಷನ್ ಮಾಡುವಾಗ ಯಾವಾಗ್ಲೂ ಬರೀ ನೆಲದ ಮೇಲೆ ಕುತ್ಕೊಳ್ಬಾರ್ದು. ನಾವು ಏನಾದ್ರೂ ವಿಷನ್ ಬೋರ್ಡ್ ಮಾಡ್ಬೇಕು ಅಂತ ಅನ್ಕೊಂಡಿದ್ದೀರಾ ಅಂತಂದ್ರೆ ಆವಾಗ ವಿಷನ್ ಬೋರ್ಡ್ಗೆ ಬೇಕಾಗುವಂತ ಫೋಟೋಸ್ಗಳು ಆ ತರದನ್ನ ತಗೊಂಡ್ ಬರ್ಬೋದು. ಇಲ್ಲ ಅಂತಂದ್ರೆ ನೀವು ಪಿಂಟ್ರೆಸ್ಟ್ ಆಪ್ ಅಲ್ಲಿ ಏನಾದ್ರು ಮಾಡ್ತೀರಾ ಅಂತಂದ್ರೆ ಅದಕ್ಕೂ ಕೂಡ ನಾನು ಗೈಡ್ ಮಾಡ್ತೀನಿ ಹೇಗ್ ಮಾಡ್ಬೋದು ಅಂತ. ಸೊ ಅದನ್ನು ಕೂಡ ನೀವು ಮಾಡ್ಕೊಳ್ಬಹುದು. ಇಲ್ಲ ನಿಮಗೆ ಪ್ರಿಂಟ್ ಔಟ್ ತಗೊಂಡ್ ಬರಕ್ ಆಗತ್ತಂದ್ರೆ ಪ್ರಿಂಟ್ ಔಟ್ ತಗೊಂಡ್ ಬರ್ಬೋದು. ಫಸ್ಟ್ ಆಫ್ ಆಲ್ ಸಾರಿ ಹೇಳ್ಬೇಕು, ಇಷ್ಟು ಲೇಟ್ ಆಗಿ ನಾನು ನಿಮಗೆ ಈ ವಿಡಿಯೋ ಕಳಿಸ್ತಾ ಇದ್ದೀನಿ ಏನೇನ್ ಬೇಕು ಅಂತ ಹೇಳಿ. ಸೊ ಸಂಡೇನು ನಿಮಗೆ ಟೈಮ್ ಇದೆ, ಅಕಸ್ಮಾತ್ ಏನಾದ್ರು ಪ್ರಿಂಟ್ ಔಟ್ ತಗೊಂಡ್ ಬರ್ಬೇಕು ಅಂತಿದ್ರೆ. ಇಲ್ಲ ಅಂತಂದ್ರೂ December 12th ತನಕ ನಿಮ್ಗೆ ಟೈಮ್ ಇರತ್ತೆ. ಸೊ ಈ ಟೆಕ್ನಿಕ್ಸ್ ಎಲ್ಲಾನು ಅಷ್ಟೇನೆ ನೀವು ಯಾವಾಗ ಬೇಕಾದ್ರೂ ಆ 1 month ಅಲ್ಲಿ ಯಾವಾಗ ಬೇಕಾದ್ರೂ ಮಾಡ್ಬೋದು. 11/11ಗೆ ಮಾಡಿ ನೋಡಿ, ಅದ್ರ ಎಫೆಕ್ಟ್ ಇನ್ನ ಡಬಲ್ ಆಗಿ ವರ್ಕ್ ಆಗತ್ತೆ ನಿಮಗೆ. 1 ಬಾಟ್ಲ್ ಅಲ್ಲಿ ನೀರ್ ತಗೊಂಡ್ ಬನ್ನಿ, ಹಾಗೆ ಒಂದು ಗ್ಲಾಸ್ ಅಲ್ಲೂ ಕೂಡ ಒಂದು ನೀರ್ ಇಟ್ಕೊಳ್ಳಿ. ಸೊ ಗಾಜಿನ ಲೋಟ ಇತ್ತು ಅಂತಂದ್ರೆ ಅದು ಆಗುತ್ತೆ. ಪ್ಲಾಸ್ಟಿಕ್ ಲೋಟ ಮಾತ್ರ ಬೇಡ, ಪ್ಲಾಸ್ಟಿಕ್ ಬಾಟಲ್ ಮಾತ್ರ ಬೇಡ. ಸೊ ನೋಡಿ ನಿಮ್ಮ ಹತ್ರ ಯಾವ್ದು ಬಾಟಲ್ ಇದೆ, ಇಲ್ಲ ಯಾವ್ದು ಇಲ್ವೇ ಇಲ್ಲ ಬಾಟಲ್ ಅಂತ ಅನ್ನೋದಾದ್ರೆ ಅವಾಗ ಫೈನ್, ಪ್ಲಾಸ್ಟಿಕ್ ಬಾಟಲ್ ಆದ್ರೂ ಇಟ್ಕೊಳ್ಳಿ, ಏನ್ ತೊಂದ್ರೆ ಇಲ್ಲ. ಬಿಸಿನೀರ್ ಬೇಕಂದ್ರೂ ಇಟ್ಕೊಳ್ಬಹುದು, ತಣ್ಣೀರ್ ಬೇಕಂದ್ರೂ ಇಟ್ಕೊಳ್ಬಹುದು, ನಿಮ್ ಇಷ್ಟ. ನೀವು ಯಾವ ನೀರ್ ಕುಡಿತೀರಾ ಆ ನೀರನ್ನ ಇಟ್ಕೊಂಡ್ರೆ ಸಾಕಾಗತ್ತೆ. ಆಮೇಲೆ ನಿಮಗೆ ಆಗತ್ತಾದ್ರೆ, ಸಾಧ್ಯ ಆಗತ್ತಾದ್ರೆ ಅಗರ್ಬತ್ತಿ ಇತ್ತು ಅಂತಂದ್ರೆ ನಿಮ್ ಮನೆಯಲ್ಲಿ ಅದನ್ನ ಕೂಡ ತಗೊಂಡ್ ಬಂದ್ರು ಆಗುತ್ತೆ. ಅದನ್ನ ಹಚ್ಚಿಟ್ರು ಆಗುತ್ತೆ. ನೀವು ಈ ವರ್ಕ್ಶಾಪ್ ಅನ್ನ ಸ್ಟಾರ್ಟ್ ಮಾಡಕ್ ಮುಂಚೆ ಅಗರ್ಬತ್ತಿ ಹಚ್ಚಿಟ್ರು ಆಗುತ್ತೆ. ಈ ವರ್ಕ್ಶಾಪು 4:15 ಇಂಡಿಯನ್ ಟೈಮಿಂಗ್ಸ್ ಪ್ರಕಾರ ಮಾಡ್ತಾ ಇದ್ದೀನಿ ನಾನು. 5 ನಿಮಿಷ ಮೊದ್ಲೇನೆ ಜಾಯಿನ್ ಆಗಕ್ಕೆ ಟ್ರೈ ಮಾಡಿ. ನಾನು ನಿಮ್ಗೆ ಗೂಗಲ್ ಮೀಟ್ ಇಂದು ಲಿಂಕ್ ಕಳಿಸ್ತೀನಿ. ಸೊ ಅದನ್ನ ಯೂಸ್ ಮಾಡ್ಕೊಂಡು ನೀವು ಈ ವರ್ಕ್ಶಾಪಿಗೆ ಜಾಯಿನ್ ಆಗ್ಬೋದು. ಐ ಆಮ್ ರಿಯಲಿ ಸಾರಿ ಇಷ್ಟು ಲೇಟ್ ಆಗಿ ಕಳಿಸ್ತಾ ಇದ್ದೀನಿ ಅಂತ. ಸೊ ಐ ಆಮ್ ರಿಯಲಿ ಸಾರಿ. ಹೋಪ್ಫುಲಿ ಅಷ್ಟೊಂದು ತೊಂದರೆ ಆಗಲ್ಲ ಅಂತ ಅನ್ಕೊಳ್ತೀನಿ. ಸೊ ಈ ವರ್ಕ್ಶಾಪಿಗೆ ಆದಷ್ಟು ಟ್ರೈ ಮಾಡ್ತೀನಿ ನಾನು 1 hour ಅಲ್ಲಿ ಮುಗಿಸೋದಿಕ್ಕೆ. ಅಕಸ್ಮಾತ್ ಆಗಿಲ್ಲ ಅಂತಂದ್ರೆ ಸ್ವಲ್ಪ ಎಕ್ಸ್ಟ್ರಾ ಟೈಮ್ ಇಟ್ಕೊಳ್ಳಿ. ಯಾಕಂದ್ರೆ ನಾವು ಕ್ಲೆನ್ಸಿಂಗ್ ಮಾಡ್ಕೊಳ್ಬೇಕು, ಮೆಡಿಟೇಷನ್ ಮಾಡ್ಬೇಕು, ಹೀಲಿಂಗ್ ಮಾಡ್ಕೊಳ್ಬೇಕು, ಸ್ಕ್ರಿಪ್ಟಿಂಗ್ ಮಾಡ್ಬೇಕಾಗತ್ತೆ, ಡಿಕ್ಲೇರ್ ಟು ದ ಯೂನಿವರ್ಸ್ ಡೈರಿ ಬರಿಬೇಕಾಗತ್ತೆ, ವಿಜುವಲೈಸೇಷನ್ ಮಾಡ್ಬೇಕಾಗತ್ತೆ. ಸೊ ಆದ್ರಿಂದ ಸ್ವಲ್ಪ ಟೈಮ್ ಕೊಟ್ಕೊಂಡೆ ಬನ್ನಿ. ನೀವು ಆದಷ್ಟು ನೋಡಿ ಯಾವ್ದಾದ್ರು ಒಂದು ಕ್ವೈಟ್ ಆಗಿರುವಂತ ಪ್ಲೇಸ್ ಅಲ್ಲಿ ಕೂತ್ಕೊಳ್ಳೋದಕ್ಕೆ, ಯಾರ್ದು ಡಿಸ್ಟರ್ಬೆನ್ಸ್ ಇಲ್ಲದೆ ಇರೋ ತರ. ಯಾಕಂದ್ರೆ ಈ ಮೆಡಿಟೇಷನ್ ಮಾಡುವಾಗ, ವಿಜುವಲೈಸೇಷನ್ ಮಾಡುವಾಗ ಆ ತರದ್ದೆಲ್ಲ ಕಾನ್ಸಂಟ್ರೇಷನ್ ಬೇಕಾಗತ್ತಲ್ವಾ. ಆದಷ್ಟು ನೋಡಿ ಎಲ್ಲಿ ಕ್ವೈಟ್ ಆಗಿರುತ್ತೆ ನಿಮ್ ಮನೆಯಲ್ಲಿ ಅಂತ ಜಾಗದಲ್ಲಿ ನೀವು ಕೂತ್ಕೊಳ್ಳಿ. ಸೊ ನಾನು ನಿಮ್ಮನ್ನೆಲ್ಲ ಇವತ್ತಿನ ದಿನ 4:15 ಅಷ್ಟೊತ್ತಿಗೆ ನೋಡ್ತೀನಿ ನಾನು. ಸೊ 5 minutes ಅರ್ಲಿ ಜಾಯಿನ್ ಆಗಕ್ಕಾದ್ರೆ ಜಾಯಿನ್ ಆಗಿ. ಆಮೇಲೆ ಆದಷ್ಟು ನೋಡೋಣ
ವರ್ಕ್ಶಾಪ್ ಆದ್ಮೇಲೆ ನಾನು ಕ್ವೆಶನ್ ಆನ್ಸರ್ಸ್ ಏನಾದ್ರು ಇದ್ರೆ, ನಿಮ್ದು ಡೌಟ್ಸ್ ಏನಾದ್ರು ಇದ್ರೆ ಅದನ್ನ ಕ್ಲಿಯರ್ ಮಾಡ್ತೀನಿ ನಾನು. ಸೊ ಈಗ ನಾವು 11ಗೆ ಸಂಬಂಧಪಟ್ಟಿದ್ ಯಾವ್ಯಾವ ಟೆಕ್ನಿಕ್ಸ್ ಇರುತ್ತೆ ಅದ್ರ ಬಗ್ಗೆ ನಾವು ಜಾಸ್ತಿ ಕಾನ್ಸಂಟ್ರೇಟ್ ಮಾಡಿ ಅದ್ರ ಬಗ್ಗೆ ಮಾತ್ರ ಮಾತಾಡೋಣ. ಓಕೆನಾ? ನಿಮ್ಮೆಲ್ಲರನ್ನೂ ನಾನು ಇವತ್ತಿನ ದಿನ 4:15 ಅಷ್ಟೊತ್ತಿಗೆ ನೋಡ್ತೀನಿ. ಸೊ ಥ್ಯಾಂಕ್ ಯು ಸೋ ವೆರಿ ಮಚ್. ಸಾರಿ ಇಷ್ಟು ಲೇಟ್ ಆಗಿ ಈ ವಿಡಿಯೋನ ಕಳಿಸ್ತಾ ಇರೋದಕ್ಕೆ. ಸೊ ಸಿ ಯು ಆಲ್ ವೆರಿ ಸೂನ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಹಾಗೆ ಥ್ಯಾಂಕ್ ಯು ಸೋ ಮಚ್ ಫಾರ್ ಜಾಯ್ನಿಂಗ್ ದ ವರ್ಕ್ಶಾಪ್. ತುಂಬಾ ಖುಷಿ ಆಗ್ತಾ ಇದೆ ನಂಗೆ. ಥ್ಯಾಂಕ್ ಯು.